ಸ್ನೇಹಿತರೆ, 1 ಸೆಕೆಂಡ್, ನಿಮಗೊಂದು ಶಾಕಿಂಗ್ ವಿಚಾರ ಗೊತ್ತಾ? ನಮ್ಮ ಭೂಮಿ ಹೋಗಿ ಇನ್ನೊಂದು ಗ್ಯಾಲಾಕ್ಸಿಗೆ ಗುದ್ದೋಕೆ ರೆಡಿ ಆಗ್ತಾ ಇದೆ. ಎಸ್, ನಾವೆಲ್ಲ ಸ್ಕೂಲ್ನಲ್ಲಿ ಕಲ್ತಿದ್ದು ಬರೀ 2 ಚಲನೆ. ಭೂಮಿ ತನ್ನ ಸುತ್ತ ತಾನು ಸುತ್ತುತ್ತೆ, ಸೂರ್ಯನ ಸುತ್ತ ಸುತ್ತುತ್ತೆ, ಕತೆ ಮುಗಿತು ಅಂತ ಅನ್ಕೊಂಡಿದ್ವಿ. ಆದರೆ ರಿಯಾಲಿಟಿ ಬೇರೆನೇ ಇದೆ. ಭೂಮಿ ಬರೀ 2 ಅಲ್ಲ, ಬರೋಬ್ಬರಿ 9 ರೀತಿಯಲ್ಲಿ ಬೇರೆ ಬೇರೆ ತರ ವಿಚಿತ್ರವಾಗಿ ಚಲಿಸ್ತಾ ಇದೆ, ತೂರಾಡ್ತಿದೆ, ನಡುಕ್ತಾ ಇದೆ, ಸುರುಳಿ ಆಕಾರದಲ್ಲಿ ಆಕಾಶದಲ್ಲಿ ನುಗ್ತಾ ಇದೆ. ಎಲ್ಲಿ ಗೊತ್ತಾ? ನೇರವಾಗಿ ಒಂದು ಭಯಾನಕ ಆಕ್ಸಿಡೆಂಟ್ ಕಡೆಗೆ ಇಡೀ ಗ್ಯಾಲಾಕ್ಸಿಯನ್ನ ಸೂರ್ಯ ಕರ್ಕೊಂಡು ಹೋಗ್ತಾ ಇದ್ದಾನೆ. ಇಡೀ ನಮ್ಮ ಸೌರ ಮಂಡಲ, ನಮ್ಮ ಇಡೀ ಗ್ಯಾಲಾಕ್ಸಿ ದೊಡ್ಡ ಅಪಘಾತದ ಕಡೆಗೆ ಒಟ್ಟಾಗಿ ನಾವು ಹೋಗ್ತಾ ಇದ್ದೇವೆ. ಹಾಗಿದ್ರೆ ನಾವೀಗ ಡೇಂಜರ್ ಝೋನ್ನಲ್ಲಿದ್ದೀವ? ಏನಿದು ಭೂಮಿಯ 9 ರಹಸ್ಯ ಮೂಮೆಂಟ್ಸ್? ಬನ್ನಿ, ಈ ವಿಡಿಯೋದಲ್ಲಿ ಈ ಸ್ಪೇಸೇ ಒಂದು ಅಮೋಘವಾಗಿರೋ ಟಾಪಿಕ್. ಅದ್ಭುತ, ಕಲ್ಪನೆಗೆ ನಿಲುಕದ್ದು, ವಿಜ್ಞಾನಕ್ಕೂ ಪೂರ್ತಿಯಾಗಿ ಇನ್ನೂ ಕೂಡ ನಿಲುಕದೇ ಇರುವಂಥದ್ದು. ಇಷ್ಟೇ ಗೊತ್ತಿರೋದು ನಮಗೆ. ಅದರ ಈ ಒಂದು ಅಚ್ಚರಿಯ ಸಂಗತಿಯನ್ನು ನಿಮ್ಮ ಮುಂದೆ ಬಿಚ್ಚಿಡೋ ಪ್ರಯತ್ನವನ್ನು ಮಾಡ್ತೀವಿ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಹಾಗೆ ಸ್ನೇಹಿತರೆ, ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಕುಟುಂಬವನ್ನು ಸೇರಬಹುದು. ಹಾಗೆ 7 ಸ್ಯಾಂಡ್ಸ್ ಟೂರಿಸಂನವರ ನೆಕ್ಸ್ಟ್ ಟ್ರಿಪ್ ಬ್ಯೂಟಿಫುಲ್ ಅಂಡಮಾನ್ ನಿಕೋಬಾರ್ ದ್ವೀಪಗಳಿಗೆ. ಆಸಕ್ತರು ಸ್ಕ್ರೀನ್ಶಾಟ್ ತಗೊಳ್ಳಿ, ಕಂಪ್ಲೀಟ್ ಮಾಹಿತಿ ಇಲ್ಲಿದೆ, ಅವ್ರಿಗೆ ಕಾಲ್ ಮಾಡಿ. ಸ್ನೇಹಿತರೆ, ಮನೇಲಿ ಕೂತಾಗ ಸೋಫಾದ ಮೇಲೆ ನಾನು ಒಂದೇ ಕಡೆ ಇದ್ದೀನಿ, ನನ್ನ ಬಿಲ್ಡಿಂಗ್ ಸ್ಟ್ರಾಂಗ್ ಇದೆ ಅಂತ ಅಂದ್ಕೊಳ್ತೀವಿ. ಆದರೆ ಸತ್ಯ ಏನಂದರೆ ನಾವ್ಯಾರು ಸ್ಟೇಷನರಿ ಅಲ್ಲ. ನಾವೀಗ ಒಂದು ಕಂಟ್ರೋಲ್ ಇಲ್ಲದ, ಬ್ರೇಕ್ ಇಲ್ಲದ ಸ್ಪೇಸ್ ಶಿಪ್ ಒಳಗಡೆ ಕೂತಿದ್ದೀವಿ. ಅದೇ ನಮ್ಮ ಭೂಮಿ. ಇದು ಬಾಹ್ಯಾಕಾಶದ ಕತ್ತಲಲ್ಲಿ 9 ಬೇರೆ ಬೇರೆ ರೀತಿಯಲ್ಲಿ ಮೂವ್ ಮಾಡ್ತಾ, ಓಡಾಡ್ತಾ, ನುಗ್ಗುತ್ತಾ ನಮ್ಮನ್ನು ಎಳ್ಕೊಂಡು ಹೋಗ್ತಾ ಇದೆ. ಅದು ಯಾವ ರೀತಿ ಅಂತ ನೋಡಿದ್ರೆ ನಿಜಕ್ಕೂ ತಲೆಗಿರ್ರನ್ನತ್ತೆ. ಶಬ್ದಕ್ಕಿಂತ ಫಾಸ್ಟ್ ನಮ್ಮ ಭೂಮಿ. ಮೊದಲನೇ ಮೋಷನ್ ರೊಟೇಷನ್. ನಮಗೆಲ್ಲ ಗೊತ್ತಿರೋದೆ, ಭೂಮಿ ತನ್ನ ಸುತ್ತ ತಾನೇ ಸುತ್ತೋದು. ಆದರೆ ಇದರ ವೇಗ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಉದಾಹರಣೆಗೆ ನಮ್ಮ ಬೆಂಗಳೂರು ಅಥವಾ ದಕ್ಷಿಣ ಭಾರತ ಇರೋದು ಭೂಮಧ್ಯ ರೇಖೆ, ಈಕ್ವೇಟರ್ ಹತ್ತಿರ. ಇಲ್ಲಿ ನಾವು ನಿಂತ ಜಾಗದಲ್ಲೇ ಗಂಟೆಗೆ 1600 ಕಿಲೋಮೀಟರ್ ವೇಗದಲ್ಲಿ ರೌಂಡ್ ಹೊಡಿತಾ ಇದ್ದೀವಿ. ಇದು ಶಬ್ದದ ವೇಗಕ್ಕಿಂತ, ಸ್ಪೀಡ್ ಆಫ್ ಸೌಂಡ್ಗಿಂತನೂ ಜಾಸ್ತಿ. ಒಂದು ಫೈಟರ್ ಜೆಟ್ ಹೋಗೋ ಸ್ಪೀಡ್ನಲ್ಲಿ ನಾವು ದಿನ ಸ್ಪಿನ್ ಆಗ್ತಾ ಇದ್ದೀವಿ. ಅದೇ ನೀವು ನಾರ್ತ್ ಪೋಲ್ಗೆ ಹೋದರೆ ಕಥೆನೇ ಬೇರೆ. ಅಲ್ಲಿ ನಿಮಗೆ ಈ ಸ್ಪೀಡ್ ಇರಲ್ಲ, ಅಲ್ಲಿ ನೀವು ಒಂದೇ ಕಡೆ ನಿಂತು ಸ್ಲೋ ಆಗಿ ಸ್ಪಿನ್ ಆಗ್ತೀರಾ. ಆದರೆ ಇಲ್ಲಿ ನಾವೀಗಿರೋ ಜಾಗದಲ್ಲಿ ದಿನಕ್ಕೆ 40,000 ಕಿಲೋಮೀಟರ್ ಜರ್ನಿ ಮಾಡ್ತಾ ಇದ್ದೀವಿ. ಈ ಭಯಂಕರ ಸ್ಪೀಡ್ ಇರೋದ್ರಿಂದಲೇ ನಮ್ಮ ಭೂಮಿಯ ಶೇಪ್ ಕೂಡ ಚೇಂಜ್ ಆಗಿದೆ. ಭೂಮಿ ಪರ್ಫೆಕ್ಟ್ ಬಾಲ್ ಥರ ರೌಂಡ್ ಆಗಿಲ್ಲ, ಮಧ್ಯದಲ್ಲಿ ಹೊಟ್ಟೆ ಬಂದ ಹಾಗೆ ಸ್ವಲ್ಪ ಉಬ್ಬಿಕೊಂಡಿದೆ. ಬಲ್ಜ್ಡ್ ಇದೆ ಭೂಮಿಯ ಹೊಟ್ಟೆ. ಸೂರ್ಯನ ಸುತ್ತ ಬುಲೆಟ್ಗಿಂತ ವೇಗದ ಓಟ. ಓಕೆ, ಭೂಮಿ ತನ್ನ ಸುತ್ತ ತಾನು ತಿರುಗೋದನ್ನ, ಹೇಗೆ ತಿರುಗೋದನ್ನ ನಾವು ರೊಟೇಷನ್ ನಿಮಗೆ ವೇಗ ಹೇಳಿದ್ವಿ. ಅದು ಕೇಳಿದ್ರೇ ತಲೆ ತಿರುಗುತ್ತೆ, ಇಷ್ಟು ದೊಡ್ಡ ಭೂಮಿ ಅಷ್ಟು ಫಾಸ್ಟ್ ರೌಂಡ್ ಹೊಡೆಯುತ್ತಾ ಅಂತೇಳಿ. ಎರಡನೇ ಮೋಷನ್ ಕೇಳಿದ್ರೆ ಇನ್ನೂ ಡೇಂಜರಸ್. ಅದೇ ರೆವಲ್ಯೂಷನ್. ಭೂಮಿ ಸೂರ್ಯನ ಸುತ್ತ ಗಂಟೆಗೆ ಬರೋಬ್ಬರಿ 1,07,000 ಕಿಲೋಮೀಟರ್ ವೇಗದಲ್ಲಿ ಓಡ್ತಾ ಇದೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಒಂದು ಪವರ್ಫುಲ್ ರೈಫಲ್ನಿಂದ ಹಾರಿಸಿದ ಬುಲೆಟ್ ಸ್ಪೀಡ್ ಎಷ್ಟಿರುತ್ತೆ ಅದಕ್ಕಿಂತ 10 ಪಟ್ಟು ವೇಗದಲ್ಲಿ ಭೂಮಿ ಬಾಹ್ಯಾಕಾಶದಲ್ಲಿ ನುಗ್ತಾ ಇದೆ. ನಾವು ಮಾತನಾಡ್ತಿರೋ ಈ 1 ಸೆಕೆಂಡ್ನಲ್ಲಿ ನಮ್ಮ ಭೂಮಿ ಬಾಹ್ಯಾಕಾಶದಲ್ಲಿ 30 ಕಿಲೋಮೀಟರ್ ದೂರಕ್ಕೆ ನುಗ್ಗಿದೆ. ಇನ್ನೊಂದು ಮ್ಯಾಟರ್ ಏನು ಗೊತ್ತಾ? ನಾವು ಸೂರ್ಯನ ಸುತ್ತ ಪರ್ಫೆಕ್ಟ್ ಸರ್ಕಲ್ ಆಗಿ ಸುತ್ತುತ್ತಾ ಇಲ್ಲ. ನಮ್ಮ ದಾರಿ ಎಲಿಪ್ಟಿಕಲ್, ಅಂದರೆ ಸ್ವಲ್ಪ ಮೊಟ್ಟೆ ಆಕಾರದಲ್ಲಿದೆ. ಇದೇ ಕಾರಣಕ್ಕೆ ಜನವರಿಯಲ್ಲಿ ನಾವು ಸೂರ್ಯನ ಹತ್ತಿರ ಹೋಗ್ತೀವಿ, ಆಗ ಸ್ಪೀಡ್ ಜಾಸ್ತಿ ಇರುತ್ತೆ. ಆದರೆ ಜುಲೈನಲ್ಲಿ ದೂರ ಆಗ್ತೀವಿ, ಆಗ ಸ್ಪೀಡ್ ಕಮ್ಮಿ ಆಗುತ್ತೆ. ಒಟ್ಟಿನಲ್ಲಿ ರೇಸಿಂಗ್ ಟ್ರ್ಯಾಕ್ನಲ್ಲಿ ನಮ್ಮ ಸ್ಪೀಡ್ ಯಾವತ್ತೂ ಒಂದೇ ರೀತಿ ಇರಲ್ಲ. ತೂಕಡಿಸೋ ಭೂಮಿ. ಈಗ 3ನೇ ಮೋಷನ್ಗೆ ಬರೋಣ. ಭೂಮಿ ಸ್ಟ್ರೈಟ್ ಆಗಿ ಅಟೆನ್ಷನ್ ಪೊಸಿಷನ್ನಲ್ಲಿ ನಿಂತಿಲ್ಲ ಅನ್ನೋದು ನಿಮಗೆ ಗೊತ್ತು. ಅದು 23.5 ಡಿಗ್ರಿ ವಾಲ್ಕೊಂಡಿದೆ. ಆದರೆ ಟ್ವಿಸ್ಟ್ ಏನಂದರೆ, ಈ ವಾಲ್ಕೊಂಡಿರೋ ಡಿಗ್ರಿ ಕೂಡ ಫಿಕ್ಸ್ಡ್ ಅಲ್ಲ. ಭೂಮಿ ಸುಮಾರು 41,000 ವರ್ಷಗಳ ಅಂತರದಲ್ಲಿ 22 ಡಿಗ್ರಿಯಿಂದ 24 ಡಿಗ್ರಿವರೆಗೆ ಹಿಂದೆ ಮುಂದೆ ತೂಗಾಡುತ್ತೆ. ನಿದ್ದೆ ಬಂದವರು ತೂಕಡಿಸೋ ಹಾಗೆ. ಇದನ್ನು ಆಬ್ಲಿಕ್ವಿಟಿ ಅಂತಾರೆ. ಇದರಿಂದ ನನಗೇನು ಲಾಭ ನಷ್ಟ ಅಂತ ನೀವು ಕೇಳ್ಬೋದು. ಏನು ಆವಾಗಿಂದ ಭೂಮಿ ಅಲುಗಾಡುತ್ತೆ, ಓಡುತ್ತೆ, ಮಲ್ಕೊಳ್ಳುತ್ತೆ, ಹೊಟ್ಟೆ ಬಂದಿದೆ ಅಂತೆಲ್ಲ ನೀವು ಕೇಳ್ಬೋದು. ಒಂದ್ಸಲ ಯೋಚಿಸಿ, ಈ ಸೃಷ್ಟಿಯಲ್ಲಿ ನಾವು ಎಷ್ಟು ಸಣ್ಣ ಸೂಕ್ಷ್ಮ ಜೀವಿಗಳು ಅಲ್ವಾ? ಭೂಮಿನೇ ಧೂಳಿನ ಕಣ, ನಾವು ಯಾವ ಲೆಕ್ಕಕ್ಕೂ ಇಲ್ದಿರೋ ಜೀವಿಗಳು ಅಂತ ಯೋಚನೆ ಮಾಡಿ. ಹಂಗಿರ್ಬೇಕಾದ್ರೆ ಇದೆಲ್ಲ ತಿಳ್ಕೊಳಕ್ಕೆ ನಮಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ಎಷ್ಟು ಫಾರ್ಚುನೇಟ್ ನಾವು. ಮನೆ ಮುಂದಿರೋ ನಾಯಿ ಗೊತ್ತಾಗುತ್ತೆ ಇವೆಲ್ಲ, ಇಲ್ಲಿಗೆ ಹೆಗಣ ಗೊತ್ತಾಗತ್ತಾ, ಕತ್ತೆ ಗೊತ್ತಾಗತ್ತಾ, ಕೋಣ ಗೊತ್ತಾಗತ್ತೆ ಇವೆಲ್ಲ.
ನಮಗೆ ಅವಕಾಶ ಸಿಕ್ಕಿದೆಯಲ್ಲ ಸ್ವಾಮಿ, ಅದೃಷ್ಟವಂತರ ತಾನೇ ನಾವು ಇದೆಲ್ಲ ತಿಳ್ಕೊಳ್ಳೋಕೆ ಅವಕಾಶ ಸಿಕ್ಕಿರೋದು. ಆ ಎಲ್ಲ ಜೀವಿಗಳಿಗಿಂತ ಅವಕಾಶ ನಮಗೆ ಇದೆಯಲ್ವಾ, ಅದನ್ನು ಯುಟಿಲೈಸ್ ಮಾಡ್ಕೋಬೇಕಲ್ಲ. ಅವ್ರಿಗೂ ನಮ್ಗೆ ಏನು ವ್ಯತ್ಯಾಸ ಇರುತ್ತೆ, ಸೊ ತಿಳ್ಕೊಳ್ಳೇಬೇಕು. ಒಂದ್ಸಲ ಯೋಚನೆ ಮಾಡಿ ನೋಡಿ ನೀವು, ಕೆಲವು ಸಾವಿರ ವರ್ಷಗಳ ಹಿಂದೆ ಆಫ್ರಿಕಾದ ಸಹಾರಾ ಮರುಭೂಮಿ ಫುಲ್ ದಟ್ಟ ಕಾಡಾಗಿತ್ತು. ಅಲ್ಲಿ ನದಿ ಹರಿತಾ ಇತ್ತು, ಪ್ರಾಣಿಗಳಿದ್ವು. ಆದರೆ ಯಾವಾಗ ಭೂಮಿಯ ಈ ಟಿಲ್ಟ್ ಚೇಂಜ್ ಆಯಿತೋ, ಮಳೆ ಮಾಯ ಆಯಿತು, ಕಾಡು ಹೋಗಿ ಜಗತ್ತಿನ ಅತಿ ದೊಡ್ಡ ಮರುಭೂಮಿ ಆಯಿತು. ಅದು ಒಂದು ಸಣ್ಣ ಟಿಲ್ಟ್ ಇಡೀ ಪ್ರಪಂಚದ ನಕ್ಷೆಯನ್ನು, ಅದರ ರೂಪವನ್ನು ಬದಲಾಯಿಸೋ ತಾಕತ್ತನ್ನು ತೋರಿಸ್ಬಿಡ್ತು ನೋಡಿ ಹೇಗೆ ಅಂಥೇಳಿ. ಹಾಗಾಗಿ ಸ್ನೇಹಿತರೆ, ಮುಖ್ಯ ಇದು, ವೆರಿ ವೆರಿ ಇಂಪಾರ್ಟೆಂಟ್ ಇದು. ದಿಕ್ಕು ತಪ್ಪಿಸೋ ಬುಗುರಿ. 4ನೇ ಮೋಷನ್ ಪ್ರೆಸೆಷನ್. ಇದನ್ನು ಅರ್ಥ ಮಾಡ್ಕೊಳ್ಳೋಕೆ ಬುಗುರಿ ಆಟವನ್ನು ನೆನಪು ಮಾಡ್ಕೊಳ್ಳಿ. ಬುಗುರಿ ನಿಲ್ಲೋ ಟೈಮ್ನಲ್ಲಿ ಅದರ ತಲೆ ಭಾಗ ಸ್ಲೋ ಆಗಿ ರೌಂಡ್ ಹಾಕತ್ತಲ್ಲ, ವಾಬಲ್ ಆಗುತ್ತಲ್ಲ. ನಮ್ಮ ಭೂಮಿ ಕೂಡ ಎಕ್ಸಾಕ್ಟ್ ಅದೇ ರೀತಿ ತೂರಾಡ್ತಿದೆ. ಭೂಮಿ ಹೀಗೆ ಒಂದು ಸಲ ತಲೆ ತಿರುಗಿಸೋಕೆ 26,000 ವರ್ಷ ತಗೊಳತ್ತೆ. ಅದನ್ನು ಗ್ರೇಟ್ ಇಯರ್ ಅಂತ ಕೂಡ ಕರೀತಾರೆ. ಇದರ ಪರಿಣಾಮ ಏನು ಗೊತ್ತಾ? ನಮ್ಮ ಇತಿಹಾಸ ಮತ್ತು ಜ್ಯೋತಿಷ್ಯವನ್ನು, ಅಸ್ಟ್ರಾಲಜಿಯನ್ನು ಬುಡ ಮೇಲೆ ಮಾಡುತ್ತೆ ಇದು. ಉದಾಹರಣೆಗೆ 5,000 ವರ್ಷದ ಹಿಂದೆ ಈಜಿಪ್ಟ್ನವರು ಪಿರಮಿಡ್ ಕಟ್ಟಿದಾಗ ಅವರಿಗೆ ಕಾಣ್ತಾ ಇದ್ದ ಧ್ರುವ ನಕ್ಷತ್ರ ಈಗಿರೋ ಪೋಲಾರಿಸ್ ಆಗಿರಲಿಲ್ಲ. ಅವರಿಗೆ ಕಾಣ್ತಾ ಇದ್ದಿದ್ದು ಥುಬನ್ ಅನ್ನೋ ನಕ್ಷತ್ರ. ಇನ್ನು 12,000 ವರ್ಷ ಕಳೆದ ಮೇಲೆ ವೇಗ ಅನ್ನೋ ನಕ್ಷತ್ರ ಧ್ರುವ ನಕ್ಷತ್ರ ಆಗುತ್ತೆ. ಅಷ್ಟೇ ಯಾಕೆ, ನೀವು ನ್ಯೂಸ್ ಪೇಪರ್ನಲ್ಲಿ ಓದೋ ರಾಶಿ ಭವಿಷ್ಯ ಅದು ಕೂಡ ಚೇಂಜ್ ಆಗಿದೆ. 2,000 ವರ್ಷದ ಹಿಂದಿನ ಆಕಾಶದ ಮ್ಯಾಪ್ ಹಿಡ್ಕೊಂಡು ಜ್ಯೋತಿಷ್ಯವನ್ನು ಹೇಳಿದಾಗ ರಿಯಾಲಿಟಿ ಚೇಂಜ್ ಆಗಿ ಹೋಗಿದೆ. ಇವಾಗ ಸೂರ್ಯನ ಪೊಸಿಷನ್ ಈಗ ಶಿಫ್ಟ್ ಆಗಿ ಹೋಗಿದೆ. ನೀವು ಸಿಂಹ ರಾಶಿ ಅಂದ್ಕೊಳ್ತಾ ಇರ್ತೀರಾ, ಆದರೆ ಆಕಾಶದಲ್ಲಿ ಸೂರ್ಯ ಬೇರೆ ರಾಶಿಯಲ್ಲಿರ್ತಾನೆ. ಎಲ್ಲದಕ್ಕೂ ಕಾರಣ ಈ ಭೂಮಿ ಅನ್ನೋ ದೈತ್ಯ ಬುಗುರಿಯ ಕ್ರೇಜಿ ವರ್ತನೆ, ಧ್ರುವಗಳ ಅಲೆದಾಟ. ನೆಕ್ಸ್ಟ್ 5ನೇ ಮೋಷನ್ ಚಾಂಡ್ಲರ್ ವಾಬಲ್. ಇದು ತುಂಬ ವಿಚಿತ್ರ. ನಿಮ್ಮ ಮನೆಯಲ್ಲಿ ವಾಷಿಂಗ್ ಮೆಷಿನ್ ಇದೆಯಾ? ಅದರಲ್ಲಿ ಬಟ್ಟೆ ಒಂದೇ ಸೈಡ್ಗೆ ಉಂಡೆ ಆದರೆ ಏನಾಗುತ್ತೆ? ಮಷಿನ್ ಡಬ್ 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 ಅಂತ ಸೌಂಡ್ ಮಾಡಿಕೊಂಡು ಕುಣಿಯೋಕೆ ಶುರು ಮಾಡುತ್ತಲ್ವಾ? ಯಾಕಂದರೆ ವೆಯ್ಟ್ ಬ್ಯಾಲೆನ್ಸ್ ತಪ್ಪೋಗಿರುತ್ತೆ. ನಮ್ಮ ಭೂಮಿಗೂ ಸೇಮ್ ಪ್ರಾಬ್ಲಮ್. ಭೂಮಿಯ ಮೇಲೆ ಸಮುದ್ರದ ನೀರು, ಗಾಳಿ, ಮಂಜುಗಡ್ಡೆ ಎಲ್ಲ ಮೂವ್ ಆಗ್ತಾನೆ ಇರುತ್ತೆ. ಹೀಗಾಗಿ ಭೂಮಿಯ ಬ್ಯಾಲೆನ್ಸ್ ಸ್ವಲ್ಪ ಮಿಸ್ ಆಗ್ತಿದೆ. ಇದರಿಂದ ಏನಾಗುತ್ತೆ? ಭೂಮಿಯ ಉತ್ತರ ಧ್ರುವ, ನಾರ್ತ್ ಪೋಲ್ ಒಂದೇ ಪಾಯಿಂಟ್ನಲ್ಲಿ ನಿಲ್ಲಲ್ಲ. ಅದು ಸುಮಾರು 9 ಮೀಟರ್ 30 ಫೀಟ್ ಆ ಕಡೆ ಈ ಕಡೆ ಅಲ್ಲಾಡುತ್ತೆ. ಪ್ರತಿ 40 ತಿಂಗಳಿಗೊಮ್ಮೆ ಭೂಮಿ ಈ ರೀತಿ ಬ್ಯಾಲೆನ್ಸ್ ಕಳ್ಕೊಂಡು ತೂರಾಡುತ್ತೆ. ಇದು ನಮಗೆ ಫೀಲ್ ಆಗಲ್ಲ, ಆದರೆ ನಮ್ಮ GPS ಸ್ಯಾಟಲೈಟ್ಗಳು ಇದನ್ನು ಅಡ್ಜಸ್ಟ್ ಮಾಡಲೇಬೇಕಾಗತ್ತೆ. ಭೂಮಿಯ ರಸ್ತೆಯೇ ಬದಲು. 7ನೇ ಮೋಷನ್ ಸ್ವಲ್ಪ ಟೆಕ್ನಿಕಲ್, ಆದರೆ ತುಂಬಾ ಇಂಪಾರ್ಟೆಂಟ್. ನಾವು ಇಷ್ಟು ಹೊತ್ತು ಭೂಮಿ ತಿರುಗುತ್ತೆ ಅಂದ್ವಿ, ಆದರೆ ಇಲ್ಲಿ ಭೂಮಿ ಸೂರ್ಯನ ಸುತ್ತ ಹಾಕೋ ದಾರಿ, ಆರ್ಬಿಟ್ ಇದೆಯಲ್ಲ, ಆ ದಾರಿನೇ ತಿರುಗ್ತಾ ಇರುತ್ತೆ. ಒಂದು ಹೂಲಾ ಹೋಪ್ ಅಥವಾ ಬಳೆನ ಟೇಬಲ್ ಮೇಲೆ ತಿರುಗಿಸಿದಾಗ ಆ ಇಡೀ ರೌಂಡ್ ಶೇಪ್ ಟೇಬಲ್ ಮೇಲೆ ತಿರುಗುತ್ತಲ್ಲ ಸ್ನೇಹಿತರೆ, ಅದೇ ರೀತಿ ಭೂಮಿಯ ಕಕ್ಷೆ, ದಾರಿನೇ ಸೂರ್ಯನ ಸುತ್ತ ಸ್ಲೋ ಆಗಿ ರೊಟೇಟ್ ಆಗ್ತಿದೆ. ದಾರಿಯ ಶೇಪೇ ಚೇಂಜ್ ಆಗ್ತಾ ಇದೆ. ಈ ಬದಲಾವಣೆಯಿಂದ ನಾವು ಬಾಹ್ಯಾಕಾಶದಲ್ಲಿ ಒಂದು ಹೂವಿನ ದಳದ ಅಥವಾ ಫ್ಲವರ್ ಪೆಟಲ್ನ ಡಿಸೈನ್ ಮಾಡ್ತಾ ಇದ್ದೀವಿ. ಗುರು, ಜುಪಿಟರ್ ಮತ್ತು ಶನಿ, ಸ್ಯಾಟರ್ನ್ ಗ್ರಹಗಳು ನಮ್ಮನ್ನ ಎಳೆದಾಡ್ತಿರೋದ್ರಿಂದ ನಮ್ಮ ಹೈವೇ ಕೂಡ ಶಿಫ್ಟ್ ಆಗ್ತಾನೆ ಇದೆ. ಅಂದ್ರೆ ಏನು? ಈ ದೈತ್ಯ ಗ್ರಹಗಳ ಗ್ರಾವಿಟಿ ಕೂಡ ಭೂಮಿಯನ್ನ ಸ್ವಲ್ಪ ಆ ಕಡೆಗೆ ಈ ಕಡೆ ಅಲುಗಾಡಿಸ್ತಾ ಇದೆ, ಪಥವನ್ನ ಚೇಂಜ್ ಮಾಡಿಸ್ತಾ ಇದೆ, ರೂಟ್ ಅನ್ನ ಬದಲಾಯಿಸ್ತಾ ಇದೆ. ಸೂರ್ಯನ ರೇಸಿಂಗ್. ಇಲ್ಲಿವರೆಗೂ ಹೇಳಿದೆಲ್ಲ ಸಣ್ಣ ಪುಟ್ಟ ವಿಚಾರ, ಈಗ ಬರ್ತಿರೋದು ದೊಡ್ಡ ಪಿಕ್ಚರ್. ಸೋಲಾರ್ ಹೆಲಿಕ್ಸ್. ಎಸ್ ಸ್ನೇಹಿತರೆ, ಇಷ್ಟು ದಿನ ಸ್ಕೂಲ್ನಲ್ಲಿ ಏನು ಹೇಳ್ಕೊಟ್ಟಿದ್ರು? ಸೂರ್ಯ ಮಧ್ಯದಲ್ಲಿದ್ದಾನೆ, ಗ್ರಹಗಳು ಅದರ ಸುತ್ತ ರೌಂಡ್ ಹೊಡಿತಾ ಇವೆ, ಸ್ಟ್ಯಾಟಿಕ್ ಮಾಡೆಲ್ ಅಂತ. ಅದು ತಪ್ಪು. ಸೂರ್ಯ ನಮ್ಮ ಇಡೀ ಸೋಲಾರ್ ಸಿಸ್ಟಮ್ ಫ್ಯಾಮಿಲಿಯನ್ನ ಕರ್ಕೊಂಡು ನಮ್ಮ ಮಿಲ್ಕಿ ವೇ ಗ್ಯಾಲಾಕ್ಸಿಯ ಸೆಂಟರ್ ಸುತ್ತ ಪ್ರದಕ್ಷಿಣೆ ಹಾಕ್ತಿದ್ದಾನೆ. ವೇಗ ಎಷ್ಟು ಗೊತ್ತಾ? ಹೇಗೂ ನಿಲ್ಕಲ್ಲ. ಗಂಟೆಗೆ ಬರೋಬ್ಬರಿ 8,28,000 ಕಿಲೋಮೀಟರ್. ಅಂದರೆ ನಾವು ಸ್ಪೇಸ್ನಲ್ಲಿ ಒಂದು ಸ್ಪ್ರಿಂಗ್ ತರಹ ಸುರುಳಿ ಆಕಾರದಲ್ಲಿ ಮುನ್ನುಗ್ತಾ ಇದ್ದೇವೆ. ಸೂರ್ಯ ಒಂದು ರೌಂಡ್ ಗ್ಯಾಲಾಕ್ಸಿಯನ್ನು ಸುತ್ತೋಕೆ 23 ಕೋಟಿ ವರ್ಷ ಬೇಕು. ಇದನ್ನು ಗ್ಯಾಲಾಕ್ಟಿಕ್ ಇಯರ್ ಅಂತಾರೆ. ಲಾಸ್ಟ್ ಟೈಮ್ ನಾವು ಈ ಜಾಗದಲ್ಲಿದ್ದಾಗ ಭೂಮಿ ಮೇಲೆ ಮನುಷ್ಯರೇ ಇರಲಿಲ್ಲ, ಡೈನೋಸಾರ್ಗಳು ಜಸ್ಟ್ ಹುಡ್ತಾ ಇದ್ವು. ಈಗ ನಾವು ಮತ್ತೆ ಒಂದು ರೌಂಡ್ ಮುಗಿಸಿ ಆ ಜಾಗಕ್ಕೆ ಬರುವಷ್ಟರಲ್ಲಿ ಮನುಷ್ಯರು ಇರ್ತೀವ? ಭೂಮಿ ಇರುತ್ತಾ ಗೊತ್ತಿಲ್ಲ, ನೋಡೋಣ. ನಾವಲ್ಲ, ನೆಕ್ಸ್ಟ್ ಜನ್ರೇಷನ್ ಅವರು ನೋಡ್ಕೊತಾರೆ ಬಿಡಿ. ದಿ ಗ್ರೇಟ್ ಕ್ರ್ಯಾಶ್. ಕೊನೆಯದಾಗಿ 9ನೇ ಮೋಷನ್. ವಿಡಿಯೋ ಶುರುವಲ್ಲಿ ನಾವು ಹೇಳಿದ್ದು ಇದೇ ಕ್ರ್ಯಾಶ್ ಬಗ್ಗೆ. ನಮ್ಮ ಸೂರ್ಯ ಗ್ಯಾಲಾಕ್ಸಿ ಸುತ್ತ ಹೋಗುವಾಗ ಕುದುರೆ ಆಟದ ತರ, ಮ್ಯಾರಿ ಗೋ ರೌಂಡ್ ತರ ಮೇಲೆ ಕೆಳಗೆ ಜಿಗಿತಾನೆ. ಅಂದ್ರೆ ಗ್ಯಾಲಾಕ್ಸಿಯ ಪ್ಲೇನ್ ನಿಂದ ಮೇಲೆ ಕೆಳಗೆ ಅಲ್ಲಾಡ್ತಿರ್ತಾನೆ. ನಾವು ಸದ್ಯಕ್ಕೆ ಆ ಪ್ಲೇನ್ಗಿಂತ ಸ್ವಲ್ಪ ಮೇಲೆ ಇದ್ದೀವಿ, ಆದ್ರೆ ಅಸಲಿ ಭಯ ಇರೋದು ಅಲ್ಲಲ್ಲ ಸ್ನೇಹಿತರೆ. ನಮ್ಮ ಗ್ಯಾಲಾಕ್ಸಿ ಮಿಲ್ಕಿ ವೇಗೆ, ಹಾಲು ಹಾದಿಗೆ ಅತ್ಯಂತ ಹತ್ತಿರದಲ್ಲಿರೋ ಗ್ಯಾಲಾಕ್ಸಿ ಅಂದ್ರೆ ಅದು ಕ್ಯಾನಿಸ್.
ಅದು ಕ್ಯಾನಿಸ್ ಇದೆಯಲ್ಲ, ಅದು ಡ್ವಾರ್ಫ್, ಅದು ಕುಬ್ಜ, ಅದು ಮೇಜರ್ ಅಲ್ಲ ಅದು. ಆದರೆ ಸ್ನೇಹಿತರೆ, ದೊಡ್ಡ ಮುಖ್ಯವಾಗಿರೋ ಗ್ಯಾಲಕ್ಸಿ ಹತ್ತಿರದಲ್ಲಿರೋದು ಅಂದರೆ ಇದು ಆಂಡ್ರೋಮೆಡಾ ಗ್ಯಾಲಕ್ಸಿ. ಆ ಆಂಡ್ರೋಮೆಡಾ ಗ್ಯಾಲಕ್ಸಿ ಕಡೆಗೆ ನಮ್ಮ ಗ್ಯಾಲಕ್ಸಿ ನುಗ್ತಾ ಇದೆ. ಒಂದು ಭಯಾನಕ ಕೊಲಿಷನ್ ಆಗೋ ಕಡೆಗೆ ನುಗ್ತಾ ಇದ್ದಾರೆ. ಗಂಟೆಗೆ ಲಕ್ಷಾಂತರ ಕಿಲೋಮೀಟರ್ ವೇಗದಲ್ಲಿ 2 ಗ್ಯಾಲಕ್ಸಿಗಳು ಒಂದಕ್ಕೊಂದು ಗುದ್ದೋಕೆ ಬರ್ತಾ ಇದ್ದಾವೆ. ಆದರೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ರಾತ್ರಿ ಮಲಗಿ ಬೆಳಗ್ಗೆ ಹೇಳಬೇಕಾದ್ರೆ ಎಲ್ಲ ಧ್ವಂಸ ಆಗಿ ಹೋಗಿರೋದಿಲ್ಲ, ನಾವೆಲ್ಲ ಸತ್ತು ಹೋಗಿರೋದಿಲ್ಲ. ಅದಕ್ಕೆ ಬಿಲಿಯನ್ ವರ್ಷಗಳೇ ಬೇಕು. ಯಾಕಂತ ಹೇಳಿದ್ರೆ ಆಲ್ರೆಡಿ ಹೇಳಿದ ಹಾಗೆ ನಮಗೆ ಅದು ಗಂಟೆಗೆ 60 ನಿಮಿಷಕ್ಕೆ 60 ಸೆಕೆಂಡಲ್ಲೇ ಇರೋದು. ಬ್ರಹ್ಮಾಂಡದ ಚಲನೆಯಲ್ಲಿ ಎಲ್ಲ ಲಕ್ಷ ಕೋಟಿಗಳ ವರ್ಷಗಳ ಲೆಕ್ಕದಲ್ಲಿರೋದು ಬ್ರಹ್ಮಾಂಡದ ಕರಾಳ ರಹಸ್ಯ. ಇದು ಎಲ್ಲಕ್ಕಿಂತ ಭಯಾನಕವಾಗಿರೋ ಮೋಷನ್. ಇದನ್ನು ಕೇಳಿದ್ರೆ ಅದೇ ಜಲ್ಲನತೆ, ಅದೇ ಗ್ರೇಟ್ ಅಟ್ರಾಕ್ಟರ್. ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿ ಆಂಡ್ರೋಮೆಡಾ ಗ್ಯಾಲಕ್ಸಿ ಕಡೆಗೆ ಓಡ್ತಿರೋದಷ್ಟೇ ಅಲ್ಲ, ನಮ್ಮ ಸುತ್ತಮುತ್ತ ಇರೋ ಲಕ್ಷಾಂತರ ಗ್ಯಾಲಕ್ಸಿಗಳ ಒಂದು ಗುಂಪಿದೆ. ಇದನ್ನು ಲೋಕಲ್ ಗ್ರೂಪ್ ಅಂತ ಕರೀತಾರೆ, ಗ್ಯಾಲಕ್ಸಿಗಳ ಗುಂಪು. ಈ ಗುಂಪು ಯಾವುದೋ ಒಂದು ಕಡೆ, ಗೊತ್ತಿಲ್ಲ ಯಾವ ಕಡೆಗೆ ಅಂತ, ಬಟ್ ಯಾವುದೋ ಒಂದು ಕಡೆ ರಭಸವಾಗಿ ನುಗ್ತಾ ಇದ್ದಾವೆ. ಯಾವುದೋ ಒಂದು ನಿಗೂಢ ಶಕ್ತಿ ಇಡೀ ಬ್ರಹ್ಮಾಂಡವನ್ನೇ ತನ್ನ ಕಡೆಗೆ ಸೆಳಿತಾ ಇದೆ, ಜಗ್ತಾ ಇದೆ, ಹೀರ್ಕೊಳ್ತಾ ಇದೆ. ವಾಕ್ಯೂಮ್ ಕ್ಲೀನರ್ ಹಾಕಿ ಎಳ್ಕೊಂಡ ಹಾಗೆ ಧೂಳನ್ನೆಲ್ಲ, ಗ್ಯಾಲಕ್ಸಿಗಳ ಗುಚ್ಛವನ್ನೇ ಎಳ್ಕೊಳ್ತಾ ಇದೆ. ಯೋಚನೆ ಮಾಡಿ ನೀವು ಸ್ನೇಹಿತರೆ, ಎಂಥ ಪವರ್ ಇರ್ಬೋದು, ಅದು ಯಾವ ಶಕ್ತಿ ಇರ್ಬೋದು. ಹಾಗಾದರೆ ನಮ್ಮ ಭೂಮಿ ಇರುವುದೇ ಸೌರಮಂಡಲದಲ್ಲಿ. ಸೌರಮಂಡಲ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ಬಿಲಿಯನ್ ಸ್ಟಾರ್ ಸಿಸ್ಟಮಲ್ಲಿ ಒಂದು ಸಣ್ಣ ಸ್ಟಾರ್ ಸಿಸ್ಟಮ್. ಅಂಥ ಕೋಟಿ ಗ್ಯಾಲಕ್ಸಿಗಳ ಗುಚ್ಛವನ್ನು ಯಾವುದೋ ಶಕ್ತಿ ವಾಕ್ಯೂಮ್ ಕ್ಲೀನರ್ ಥರ ಎಳ್ಕೊಂಡು ಸೆಳಿತಾ ಇದೆ ಅಂತ ಹೇಳಿದ್ರೆ ಏನಿರ್ಬೋದು ಆ ಪವರ್, ಯಾರಿಗೂ ಗೊತ್ತಿಲ್ಲ. ವಿಜ್ಞಾನಿಗಳು ಇದಕ್ಕೆ ಗ್ರೇಟ್ ಅಟ್ರಾಕ್ಟರ್ ಅಂತ ಕರೆದು ಸುಮ್ಮನೆ ಆಗಿಬಿಟ್ಟಿದ್ದಾರೆ. ತಲೆ ಅಲ್ಲಿವರೆಗೆ ನಿಲುಕಿಲ್ಲ ಇನ್ನೂ ಕೂಡ ನಮ್ಮ ವಿಜ್ಞಾನದ್ದು. ಇದು ನಮ್ಮಿಂದ ಸುಮಾರು 15-25 ಕೋಟಿ ಜ್ಯೋತಿರ್ವರ್ಷ ಲೈಟ್ ಇಯರ್ಸ್ ದೂರದಲ್ಲಿದೆ. ಆದರೆ ಸಮಸ್ಯೆ ಏನು ಅಂದರೆ ಗೊತ್ತಿಲ್ಲ, ಕಾಣಲ್ಲ. ಅದು ನಮ್ಮದೇ ಗ್ಯಾಲಕ್ಸಿಯ ಧೂಳು ಮತ್ತು ನಕ್ಷತ್ರಗಳು ಅದನ್ನು ಮರೆಮಾಚಿವೆ. ಇದನ್ನು ಝೋನ್ ಆಫ್ ಅವಾಯ್ಡೆನ್ಸ್ ಅಂತ ಕರೆದುಬಿಟ್ಟಿದ್ದಾರೆ ವಿಜ್ಞಾನಿಗಳು. ಆದರೆ ಒಂದಂತೂ ಸತ್ಯ, ಒಂದು ಕಡೆ ನಾವು ಆಂಡ್ರೋಮೆಡಾ ಗ್ಯಾಲಕ್ಸಿಗೆ ಗುದ್ದೋಕೆ ಹೋಗ್ತಾ ಇದ್ದೀವಿ, ಇನ್ನೊಂದು ಕಡೆ ನಾವೆಲ್ಲ ಸೇರಿ ಆ ಕಾಣದ ದೈತ್ಯನ, ಆ ಯಾವುದೋ ಶಕ್ತಿಯ ಬಾಯಿಗೆ ಒಳಗೆ ಹೋಗ್ತಾ ಇದ್ದೀವಿ. ಆದರೆ ನಮಗೆ ಗೊತ್ತಾಗ್ತಿಲ್ಲ. ಹಾಗಾಗಿ ಸ್ನೇಹಿತರೆ, ನಾವು ಸ್ಥಿರ ಅಲ್ಲ. ನಾವು ಮಲ್ಕೊಂಡಿದ್ರು ಕೂಡ ಮಲ್ಕೊಂಡಿಲ್ಲ. ನಾವು ಸುತ್ತಾ ಇದ್ದೀವಿ, ಬರೀ ಸುತ್ತಾ ಇಲ್ಲ, ಒಂದು ನಿಗೂಢ ಪ್ರಪಂಚದ ಕಡೆಗೆ ಜಾರ್ತಾ ಇದ್ದೀವಿ, ಡ್ರಿಫ್ಟ್ ಆಗ್ತಾ ಇದ್ದೀವಿ. ಸೊ ಸ್ನೇಹಿತರೆ, ಬೆಳಗ್ಗೆ ಎದ್ದು ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಾಕೊಂಡು ಅಯ್ಯೋ ಲೈಫ್ ಬೋರ್ ಆಗ್ತಿದೆ, ನಾನಿರೋ ಕಡೆನೇ ಇದ್ದೀನಿ ಜೀವನದಲ್ಲಿ ಅಂತ ಕೊರಗೋ ಮುಂಚೆ ಈ ರಿಯಾಲಿಟಿಯನ್ನು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ರಾತ್ರಿ ಆಕಾಶ ನೋಡುವಾಗ ಒಂದ್ಸಲ ನಕ್ಷತ್ರಗಳನ್ನು ನೋಡಿ ಒಂದ್ಸಲ ಯೋಚನೆ ಮಾಡಿ, ನಾನು ಸುಮ್ಮನೆ ನಿಂತಿಲ್ಲ, ನಾನೊಂದು ಸ್ಪೇಸ್ ಶಿಪ್ನಲ್ಲಿದ್ದೀನಿ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಸೈನ್ಸ್ ಮತ್ತು ಸ್ಪೇಸ್ ಬಗ್ಗೆ ಮತ್ತಷ್ಟು ಡೀಪ್ ಅನಾಲಿಸಿಸ್ ಬೇಕು ಅಂದರೆ ಕಾಮೆಂಟ್ ಮಾಡಿ. ಇದು ಮಸ್ತ್ಮಗ ಚಾನಲ್, ನಾನು ಅಮರ್ ಪ್ರಸಾದ್. ಆಗಲೇ ಹೇಳಿದ ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಬಗ್ಗೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಆಸಕ್ತ ವೀಕ್ಷಕರು ಸೇರಬಹುದು. ಆಮೇಲೆ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.